ಶರೀರದಿಂದ ಅನ್ನದಿಂದ ಹುಟ್ಟಿದಂತ ಈ ಸ್ಥೂಲ ದೇಹ ಹ್ಮ್ ಈ ದೇಹದ ಒಳಗೆ ಇರುವಂತ ಜೀವಾತ್ಮರಿಗೆ ಹ್ಮ್ ಅವರವರ ದೇಹದ ಮೇಲೆ ಹ್ಮ್ ಅತ್ಯಂತ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಹ್ಮ್ ಇದನ್ನ ಬಹಳ ಸೊಗಸಾಗಿ ಬೆಳೆಸ್ಬೇಕು. ಹ್ಮ್ ಇದು ದೇಹ ಹೀಗೆ ಇರ್ಬೇಕಂತ ಹ್ಮ್ ಎಲ್ಲಾ ಜೀವರಾಶಿಗಳ ಒಂದು ಗುಟ್ಟಮ. ಹ್ಮ್ ನಾವು ಮನುಷ್ಯರಿಗೆ ಅಷ್ಟೇ ಅಲ್ಲ, ಹೌದು. ಒಂದು ನಾಯಿ ನೋಡ್ರಿ, ಹ್ಮ್ ಒಂದು ದನವನ್ನ ನೋಡ್ರಿ, ಹ್ಮ್ ಯಾರಾದ್ರೂ ಬಡಿಲಿಕ್ಕೆ ಬಂತು ಒಂದು ಬಡಿಗೆ ತಗೊಂಡ್ರೆ ದೂರ ಹೋಗ್ತಾವ. ಹ್ಮ್ ಅವಳಿಗೆ ಒಂದು ರೊಟ್ಟಿಯನ್ನ ಒಂದು ಹಣ್ಣನ್ನ ಕೊಟ್ರೆ ಹ್ಮ್ ಅವ್ ಸಮೀಪ ಬರ್ತಾವ ಮೇಡಮ್. ಹೌದು. ಅಂದ್ರೆ ಅವಕ್ಕೂ ಕೂಡ ಭೌತಿಕವಾದ ಶರೀರ ಏನದ, ಹ್ಮ್ ಅದರ ಶರೀರ ರಕ್ಷಣೆಯಾಗಿನೇ ಹ್ಮ್ ಪ್ರತಿಯೊಂದು ಜೀವಿಗಳು ಪ್ರಯತ್ನ ಮಾಡ್ತಾವಂತ ಅರ್ಥ ಆಯ್ತು. ಹ್ಮ್ ಅದರಲ್ಲಿ ಮಾನವನಿಗೆ ಮಾತ್ರ ಅತಿ ಹೆಚ್ಚಾದಂತ ಪ್ರಯತ್ನ. ಹ್ಮ್ ಹ್ಮ್ ಇದರ ರಕ್ಷಣೆಗೋಸ್ಕರವಾಗಿ ಹ್ಮ್ ತನ್ನ ಇಡೀ ಆಯುಷ್ಯವನ್ನ ಹ್ಮ್ ಇದರ ಲಾಲನೆ ಪೋಷಣೆ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಇದಕ್ಕೆ ಬೇಕಾಗಿರುವಂತ ಹ್ಮ್ ಬೇಡವಾದಂತ ಎಲ್ಲಾ ವಸ್ತುಗಳನ್ನ ಅದಕ್ಕೆ ಹಾಕಿ ಹ್ಮ್ ಅದನ್ನ ಸದೃಢವಾಗಿ ಇರಲಿ ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವ ಜೀವಿಗಳ ಅಭಿಪ್ರಾಯ. ಹ್ಮ್ ಅಂತ ಅಭಿಪ್ರಾಯ ಉಳ್ಳಂತ ಜೀವಿಗಳಿಗೆ ಹ್ಮ್ ನೇರವಾಗಿ ಹ್ಮ್ ಗುರುಗಳ ಉಪದೇಶದಿಂದಾಗಲಿ ಮಹಾತ್ಮರ ಉಪದೇಶದಿಂದಾಗಲಿ ಹ್ಮ್ ನೋಡ್ತಮ್ಮ, ನೀನು ಭೌತಿಕವಾದ ಶರೀರ ಅಲ್ಲ, ಹ್ಮ್ ಆತ್ಮನೇ ನೀನಿದ್ದಿ ಅಂತ ಹ್ಮ್ ಒಂದು ವೇಳೆ ಅಂದರೆ ಹ್ಮ್ ಆ ಮಾತನ್ನ ಕೇಳಿ ಆ ಶಿಷ್ಯರಿಗೆ ಹ್ಮ್ ಆ ಜೀವಿಗೆ ಆಶಾಸ್ಪದವಾಗ್ತದೆ. ಹ್ಮ್ ದೇಹನೇ ನಾನು, ನನ್ನ ದೇಹನೇ ಅಲ್ಲ ಅಂತ ಹೇಳ್ತಾರಲ್ಲ, ಹುಚ್ಚಿಡೋದು ಇವ್ರಿಗೆ ಅಂತ ಹೇಳಿ ಹ್ಮ್ ಅವನು ತಿಳ್ಕೊಂತಾನ. ಹ್ಮ್ ಮತ್ತು ಅವರು ಹೇಳಿದ ಮಾತನ್ನ ಹ್ಮ್ ಅಶ್ರದ್ಧೆಯಿಂದ ಹ್ಮ್ ನಂಬಲಾರ್ದ ಅಲ್ಲೇ ಬಿಟ್ಟು ಹೋಗ್ತಾನೆ. ಹ್ಮ್ ಇದು ಸಹಜವಾಗಿಲ್ಲ. ಹೌದು. ಅದಕ್ಕೆ ಬೋಧದಲ್ಲಿ ಎರಡು ಪ್ರಕಾರ. ಹ್ಮ್ ಸರ್ವಾತ್ಮಕ ಬೋಧೆ ಅನ್ನುವಂಥದ್ದು ಒಂದು ಪ್ರಕಾರ, ಹ್ಮ್ ನೇತ್ಯಾತ್ಮಕ ಬೋಧ ಅನ್ನುವಂಥದ್ದು ಎರಡನೇ ಪ್ರಕಾರ. ಹ್ಮ್ ಸರ್ವಾತ್ಮಕ ಬೋಧದಲ್ಲಿ ಹ್ಮ್ ಒಂದು ಸಲ ಮಹಾತ್ಮರು ಕೃಪಾ ದೃಷ್ಟಿಯಿಂದ ಹ್ಮ್ ನೀ ಪರಬ್ರಹ್ಮ ಇದ್ದೇ ಅಂತ ಅಂದಾಗ ಹ್ಮ್ ಅಷ್ಟರಲ್ಲಿ ಅವನಿಗೆ ವಿಶೇಷ ಜ್ಞಾನದ ಅನುಭವ ಆಯ್ತಂದ್ರೆ ಹ್ಮ್ ಅದು ಸರ್ವಾತ್ಮಕ ಬೋಧೆ. ಹ್ಮ್ ಇವತ್ತು ನಮ್ಮ ಶಾಸ್ತ್ರಗಳಲ್ಲಿ ಬಂದಿತ್ತು. ಹ್ಮ್ ಯಾವ ರಾಮಕೃಷ್ಣ ಪರಮಹಂಸರು ಹ್ಮ್ ತಮ್ಮ ಶಿಷ್ಯನಾದ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದ ಸ್ವಾಮಿಗಳು, ಹ್ಮ್ ಅವರಿಗೆ ರಾಮಕೃಷ್ಣ ಪರಮಹಂಸರು ಹ್ಮ್ ಒಂದ್ಸಲ ತಮ್ಮ ಹಸ್ತವನ್ನ ಹ್ಮ್ ನರೇಂದ್ರನ ಮಸ್ತಕದ ಮೇಲೆ ಸ್ಪರ್ಶ ಮಾಡಿದ ತಕ್ಷಣ ಹ್ಮ್ ಅವರಿಗೆ ಪರ ಬ್ರಹ್ಮಜ್ಞಾನದ ಸ್ಥಿತಿಯಲ್ಲಿ ಹ್ಮ್ 3 ಗಳಿಗೆ ಹ್ಮ್ ಅವರು ಹೊರಗೆ ಎಚ್ಚರಿದಂಗೆ ಇದ್ರಂತ. ಹ್ಮ್ 3 ಗಳಿಗೆ ಹ್ಮ್ ಅಂದಾಗ ಅಂತಹ ನರೇಂದ್ರ ಅನ್ನುವಂತ ಸ್ವಾಮಿ ವಿವೇಕಾನಂದ ಅನ್ನುವಂತ ಶಿಷ್ಯರು ಹ್ಮ್ ಎಷ್ಟು ಮಂದಿ ಸಿಗುತ್ತಾರೆ ಜಗತ್ತಿನಲ್ಲಿ? ಬಹಳ ಕಷ್ಟ. ಹ್ಮ್ ಅಂತವರಿಗೆ ಇಲ್ಲೋ ಒಂದು ಮಾತನ್ನ ಹ್ಮ್ ನಾವು ತಂದುಕೊಂಡು ಹ್ಮ್ ನೂರಾರು ಜನ್ಮದ ಕರ್ಮ ಫಲದ ಸಂಗ್ರಹದಿಂದ ಹ್ಮ್ ಅನಂತ ರೀತಿ ನಾವು ಅಜ್ಞಾನಕ್ಕೆ ಒಳಗಾದವರಿಗೆ ಹ್ಮ್ ಅಂತ ಗುರುಗಳು ಕೂಡ ಹ್ಮ್
ನಮ್ಮ ಸ್ಪರ್ಶ ಮಾಡೋದು ಕೂಡ ಆ ಸ್ಥಿತಿ ಯಾಕೆ ಬರೋದಿಲ್ಲ ಅಂದ್ರೆ ಹ್ಮ್ ಅಷ್ಟು ಜನ್ಮದ ಹ್ಮ್ ತಿಳಿಯಾದಂತ ಹೃದಯ ತಯಾರಾದಂತ ಮುಮುಕ್ಷು ಇರಂಗಿಲ್ಲ ಅಂತ. ಹ್ಮ್ ಹ್ಮ್ ಹಾಗಾಗಿ ಇಲ್ಲಿ ಸರ್ವರಿಗೂ ಕೂಡ ಹ್ಮ್ ಈ ಸುಲಭವಾಗಿ ಅರ್ಥ ಆಗೋದು ಯಾವುದಂದ್ರೆ ನೇತ್ಯಾತ್ಮಕ ಬೋಧೆ. ಹ್ಮ್ ನೇತ್ಯಾತ್ಮಕ ಬೋಧೆ ಅಂದ್ರೆ ಹ್ಮ್ ಆತ್ಮನಲ್ಲಿ ಅನಾತ್ಮ ವರ್ಗ ಎರಡನ್ನ ಭಾಗ ಮಾಡಿ ಹ್ಮ್ ಅನಾತ್ಮ ಯಾವಂತ ತಿಳಿ ಹೇಳಿ ಹ್ಮ್ ಅನಾತ್ಮವಾದ ವಸ್ತು ನೀನ್ ಅಲ್ಲ ಅಂತ ಅನುಭವಕ್ಕೆ ತಂದು ಕೊಟ್ಟು ಹ್ಮ್ ಸ್ವರೂಪವನ್ನ ಉಳಿಸಿಕೊಳ್ಳುವುದೇ ನಿಜವಾದ ಉಪದೇಶ. ಹ್ಮ್ ಇದಕ್ಕೆ ನೇತ್ಯಾತ್ಮಕ ಬೋಧೆ ಅಂತಾರಮ್ಮ. ಹ್ಮ್ ಆ ರೀತಿ ವೈಜ್ಞಾನಿಕವಾದ ವಿಶ್ಲೇಷಣೆಯಿಂದಲೂ ಹ್ಮ್ ಸರ್ವ ಸಮ್ಮತವಾದ ತಾರ್ಕಿಕ ನಿರೂಪಣೆಯಿಂದಲೂ ಹ್ಮ್ ಈ ಯಾವ ಪಂಚಕೋಶಗಳ ವಿಷಯವನ್ನ ಹ್ಮ್ ನಾವು ಬಹಳ ವಿಶೇಷವಾಗಿ ಚರ್ಚಿಸಿ ಹ್ಮ್ ಅದರ ಬಗ್ಗೆ ಹ್ಮ್ ಈ ಗ್ರಂಥದಲ್ಲಿ ಹ್ಮ್ ಹೆಚ್ಚಿನ ತಿಳುವಳಿಕೆಯನ್ನ ಕೊಡಲಾಗಿದೆ. ಹ್ಮ್ ಅದಕ್ಕೆ ಮೊದಲು ದೇಹದ ಅಂಗಾಂಗಗಳು. ಹ್ಮ್ ನಮ್ಮ ದೇಹ ನಮ್ಮ ಶರೀರ, ಹ್ಮ್ ಶರೀರದಲ್ಲಿ ನಾವು ಅಂಗಾಂಗಗಳು. ಹ್ಮ್ ಅಂಗಾಂಗಗಳು ಕೈ, ಕಾಲು, ಕಣ್ಣು, ಕಿವಿ, ಹ್ಮ್ ಇವೆಲ್ಲ ಅಂಗದ ಅಂಗಗಳು. ಹ್ಮ್ ಅಂದ್ರೆ ಅಂಗ ಶರೀರ, ಉಪಾಂಗ ಅಂದ್ರೆ ಇವೆಲ್ಲ ಬರ್ತಾವ. ಹ್ಮ್ ಉಪಾಂಗಗಳು ಯಾವುವು? ಕೈ, ಕಾಲು ಉಪಾಂಗಗಳಿವು. ಹ್ಮ್ ಮತ್ತು ಅವುಗಳ ಲಕ್ಷಣ. ಹ್ಮ್ ಕೈ ಅಂದ್ರೆ ಅದರ ಲಕ್ಷಣ ಏನು, ಹ್ಮ್ ಕಾಲು ಅದರ ಲಕ್ಷಣ ಏನು, ಹ್ಮ್ ಕಿವಿ ಅದರ ಲಕ್ಷಣ ಏನು, ಹ್ಮ್ ಈ ರೀತಿ ಮತ್ತು ಈ ದೇಹದ ಚಲನ ವಲನ ಹ್ಮ್ ಅಂದ್ರೆ ತಿರುಗಾಡುವುದು ಮತ್ತು ನಿಲ್ಲುವುದು ಮತ್ತು ಕೂಡುವುದು ಹ್ಮ್ ಮತ್ತು ಅವುಗಳು ಮಾಡುವಂತ ಕರ್ಮಗಳು, ವರ್ತನೆಗಳು, ಹ್ಮ್ ಇವುಗಳನ್ನ ಹೇಳಿ ಜ್ಞಾನಾರ್ಜನೆ ವಿಧಾನ. ಹ್ಮ್ ಈ ರೀತಿ ತಿಳಿ ಹೇಳಿ ಹ್ಮ್ ಜ್ಞಾನ ಬೋಧನೆಯನ್ನ ಮಾಡುವುದು ಹ್ಮ್ ಇದು ನೇತ್ಯಾತ್ಮಕ ಬೋಧೆಯ ಒಂದು ಕ್ರಮ. ಹ್ಮ್ ಇದು ವಿಧಾನ. ಹ್ಮ್ ಅವುಗಳ ವ್ಯವಹರಿಸುವ ಬಗೆ, ಪರಸ್ಪರ ಸಂಬಂಧ ಹ್ಮ್ ಮತ್ತು ಅನ್ಯೋನ್ಯ ಆಶ್ರಯ. ಹ್ಮ್ ಒಬ್ಬರ ಆಶ್ರಯದಲ್ಲಿ ಇನ್ನೊಬ್ಬರು, ಇನ್ನೊಬ್ಬರ ಆಶ್ರಯದಲ್ಲಿ ಇನ್ನೊಬ್ಬರು, ಹ್ಮ್ ಹೀಗೆ ಇರುವಂತ ಒಂದು ವಿಚಿತ್ರವಾದ ದೇಹದ ರಚನೆ. ಹ್ಮ್ ಅದು ಪ್ರಕೃತಿಯ ರಚನೆ. ಹ್ಮ್ ಅಲ್ಲದೆ ಅವು ದೇಹವನ್ನ ಹೊಂದಿರುವ ಹ್ಮ್ ದೇಹದಲ್ಲಿ ಯಾರನಮ ಒಬ್ಬ ಯಜಮಾನನಂತ. ಹ್ಮ್ ಮನೆಗೆ ಒಬ್ಬ ಮಾಲೀಕ ಇದ್ದಂತೆ, ಹ್ಮ್ ಫ್ಯಾಕ್ಟ್ರಿಗೆ ಒಬ್ಬ ಅಧಿಕಾರಿ ಇದ್ದಂತೆ, ಹ್ಮ್ ಪ್ರತಿಯೊಬ್ಬರ ದೇಹಕ್ಕೆ ಒಬ್ಬ ಮಾಲೀಕ ಅಂದ್ರೆ ಹ್ಮ್ ಅವನಿಗೆ ನಾವೆಲ್ಲರೂ ಪರಮಾತ್ಮ ಅಂತೀವಿ. ಹ್ಮ್ ಅವನ ಜೊತೆ ಯಾವ ಸಂಬಂಧ? ಈ ದೇಹಕ್ಕೂ ಪರಮಾತ್ಮನಿಗೆ ಏನು ಸಂಬಂಧ ಅವ? ಹ್ಮ್ ಹಾಗೂ ಹೊರಗಿನ ಪ್ರಪಂಚದಿಂದ ಬರುವ ಹ್ಮ್ ಯಾವುದೇ ಒಂದು ಪ್ರಚೋದನೆಗಳಿಗೆ ಹ್ಮ್ ದೇಹದಿಂದ ಕೊಡುವ ಪ್ರತಿಕ್ರಿಯೆ ಆದ ಮೇಲೆ, ಹ್ಮ್ ರೂಪವನ್ನ ನೋಡಿದಾಗ ಕಣ್ಣು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತದೆ. ಹ್ಮ್ ಶಬ್ದವನ್ನ ಕೇಳಿತು ಅಂದ್ರೆ ಕಿವಿ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತದೆ. ಹ್ಮ್ ಹೀಗೆ ಇದರ ಅದ್ಭುತವಾದ ರಚನೆ. ಹ್ಮ್ ಅದಕ್ಕೆ ನಿಜಗುಣರು ಒಂದೇ ಮಾತಿನ ಹೇಳಿದ್ರು, ಹ್ಮ್ ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂದ್ರು. ಹ್ಮ್ ಅಂದ್ರೆ ಮನುಷ್ಯನ ದೇಹಕ್ಕಿಂತ ಹ್ಮ್ ಹೆಚ್ಚಿನ ದೇಹ ಅನ್ನುವಂಥದ್ದು ಏನಾದ್ರೂ ಉಂಟೆ ಅಂದ್ರೆ ಹ್ಮ್ ಇದನ್ನ ಬಿಟ್ರೆ ಮತ್ಯಾವುದು ಇಲ್ಲ ಅಂತ ಅರ್ಥ. ಹ್ಮ್
ಅದು ಯಾಕೆ ಇಲ್ಲ ಅಂತ ಅನ್ನೋದಕ್ಕೋಸ್ಕರವಾಗಿ ಅವ್ರ ಮುಂದೆ ಹೇಳ್ತಾ ಹೇಳ್ತಾ ಬಂದ ನೋಡಮ್ಮ. ಹ್ಮ್ ಇದರಲ್ಲಿ ಅದ್ಭುತವಾದ ದೇಹ ರಚನೆ ಇದೆ, ಹ್ಮ್ ಇದಕ್ಕೆ 3 ಅವಸ್ಥೆ ಇದೆ, ಹ್ಮ್ ಇದಕ್ಕೆ ಪಂಚಕೋಶಗಳಿದ್ದಾವೆ, ಹ್ಮ್ ಪಂಚ ಜ್ಞಾನೇಂದ್ರಿಯಗಳು ಇದ್ದಾವೆ, ಹ್ಮ್ ಪಂಚ ಪ್ರಾಣಗಳು ಇದ್ದಾವೆ, ಹ್ಮ್ ಪಂಚ ಕರ್ಮೇಂದ್ರಿಯಗಳು ಇದ್ದಾವೆ. ಇದರಲ್ಲಿ ಅನಂತ ಅದ್ಭುತವಾದ ಮುಖ್ಯ ಸಾಧನವಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹ್ಮ್ ಇವೆಲ್ಲವೂ ಇದ್ದ ಕಾರಣಕ್ಕಾಗಿ ಹ್ಮ್ ವಿಶೇಷವಾದ ಸಾಮಾನುಗಳಿಂದ ರಚಿತವಾದದಕ್ಕೆ ಹ್ಮ್ ಇದು ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಕರೆದಿವೆ ಅಂತ ಹೇಳ್ತಾ ಬಂದ್ರಲ್ಲಿ. ಹ್ಮ್ ಅದೇ ಪ್ರಕಾರ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಕ್ಕಂತ ಅಭಿಪ್ರಾಯ ಒಂದೇ. ಹ್ಮ್ ಎಂಥ ಒಂದು ಮಾನವ ದೇಹದಲ್ಲಿ ಹ್ಮ್ ಮಹಾದೇವನಾಗಿ ಇರುವಂತ ಒಬ್ಬ ಯಜಮಾನ, ಹ್ಮ್ ಅಂದ್ರೆ ಇವು ಎಲ್ಲದಕ್ಕೂ ಒಡೆಯ ಒಬ್ಬನೇ. ಹ್ಮ್ ಒಂದು ಫ್ಯಾಕ್ಟರಿ, ಒಂದು ಮನೆಗೆ ಎಲ್ಲದಕ್ಕೂ ಒಡೆಯ ಒಬ್ಬ ಮಾಲಕಲಮ್ಮ. ಹೌದು. ಅದಂತೆ ಇಡೀ ದೇಹದಲ್ಲಿ ಇಷ್ಟು ಇರುವಂತ ಎಲ್ಲರಿಗೂ ಹ್ಮ್ ಒಬ್ಬನೇ ಒಬ್ಬ ಮಾಲಕ, ಅವನೇ ಪರಮಾತ್ಮ ಅಂತ ಕರಿತೀವಿ ನಾವು. ಹ್ಮ್ ಈ ರೀತಿ ಹ್ಮ್ ನಾವು ಇವೆಲ್ಲವನ್ನ ವಿಮರ್ಶೆ ಮಾಡಿ ನೋಡ್ಬೇಕು. ನಾವು ಹ್ಮ್ ದೇಹವನ್ನ ವಿಮರ್ಶೆ ಮಾಡ್ಬೇಕು, ಅಂದ್ರೆ ವಿಚಾರವನ್ನ ಮಾಡಬೇಕು. ಹ್ಮ್ ಆ ಮಾಡಿ ನೋಡಿದಾಗ ಹ್ಮ್ ನಮಗೆ ಅರ್ಥ ಆಗ್ತದ ನಾವು ಹ್ಮ್ ದೇಹ ಅಲ್ಲ ಅಂತ. ಹ್ಮ್ ಹೌದಿಲ್ಲಮ್ಮ? ಹೌದು. ಯಾಕಂದ್ರೆ ಹ್ಮ್ ನಾವು ಅರಿಯುವಂತ ಸ್ವರೂಪಗಳೇ ನಾವಾಗಿದ್ದು, ಹ್ಮ್ ಅರಿಯಲಾರದ ಜಡ ದೇಹದ ಮಧ್ಯದಲ್ಲಿ ಸಂಬಂಧ ಏರ್ಪಟ್ಟದೆ. ಈಗ ಹ್ಮ್ ಇದು ಮಹಾತ್ಮನ ದೃಷ್ಟಿಯಲ್ಲಿ ಆಶಾಸ್ತ್ರವ. ಹ್ಮ್ ಜಗತ್ತಿನಲ್ಲಿ ಹ್ಮ್ ಕಳ್ಳನಿಗೆ ಏನವ ಬಾಂಧವ್ಯ ಇರ್ತದ. ಹೌದು. ಅಂದಾಗ ಅವರ ಸ್ವಭಾವಗಳು ಒಂದಾದಾಗ ಅವರ ಗೆಳೆತನ ಏರ್ಪಡುತ್ತಲ್ಲ ಮೇಲೆ. ಹೌದು. ಅವರ ದೇಹದ ಸ್ವಭಾವ, ದೇವರ ಸ್ವಭಾವ ಬೇರೆ ಬೇರೆ ಆದಲ್ಲಿ. ಹ್ಮ್ ದೇವರು ಸರ್ವಾಂತರ್ಯಾಮಿ, ಹ್ಮ್ ಆತ್ಮ ಸರ್ವಜ್ಞ, ಹ್ಮ್ ಆತ್ಮ ಜನನ ಮರಣ ರಹಿತನಾಗಿ, ಹ್ಮ್ ನಿಷ್ಕ್ರಿಯನಾಗಿ, ಹ್ಮ್ ನಿಸ್ಸಂಗನಾಗಿ, ಹ್ಮ್ ಎಲ್ಲಕ್ಕೂ ಒಡೆಯನಾಗಿರ್ತಕ್ಕಂಥವನು ಯಾರು ಅಂದ್ರೆ ಆತ್ಮ. ಹ್ಮ್ ಈಗ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಹ್ಮ್ ಕ್ರಿಯೆ ಮಾಡುವಂತ ಶರೀರ, ಹ್ಮ್ ಹುಟ್ಟಿದಂತ ಶರೀರ, ಹ್ಮ್ ವಿಕಾರವಾಗುವಂತ ಶರೀರ, ಹ್ಮ್ ಬೇರೆಯವರಿಗೆ ತೋರುವಂತ ಶರೀರ, ಹ್ಮ್ ಕರ್ಮವನ್ನು ಮಾಡುವಂತ ಶರೀರ, ಹ್ಮ್ ಜಡವಾಗಿರ್ತಕ್ಕಂತ ಶರೀರ, ಹ್ಮ್ ಇವೆಲ್ಲ ಆತ್ಮನೆಯ ಲಕ್ಷಣಕ್ಕೂ ಸ್ವಭಾವಕ್ಕೂ ಈ ದೇಹದ ಸ್ವಭಾವಕ್ಕೂ ವ್ಯತ್ಯಾಸ ಆಯ್ತಲ್ಲಮ್ಮ. ಹೌದು. ಅಂದ್ರೆ ಈ ಗುಣಗಳು ಭಿನ್ನ ಅಂತ ಅರ್ಥ ಆಯ್ತು. ಹ್ಮ್ ಈ ಭಿನ್ನ, ಒಬ್ಬ ಕಳ್ಳನಿಗೆ ಕಳ್ಳ ಗೆಳೆತನ ಆಗ್ಬೇಕಾದ್ರೆ ಗುಣಗಳು ಒಂದಿದ್ದಾಗ ಆಗ್ತದ. ಹ್ಮ್ ಇಲ್ಲಿ ದೇಹದ ಧರ್ಮ, ಆತ್ಮನ ಧರ್ಮ ಬೇರೆ ಇದ್ರೂ ಕೂಡ ಹ್ಮ್ ಅತ್ಯಂತ ಅನ್ಯೋನ್ಯ ಗೆಳೆತನ ನೋಡಮ್ಮ. ಹೌದು. ಶರೀರದ ಮೇಲೆ ಎಷ್ಟು ಗೆಳೆತನ ನಮಗಂದ್ರೆ ಇದಾದ ನಂತರ ಇನ್ನೊಬ್ರು. ಹ್ಮ್ ಇದು ಹೇಗಾಯ್ತಂತ ಹ್ಮ್ ಅದಕ್ಕೆ ಬಹಳ ಆಶ್ಚರ್ಯ ಅಂತ ನಮ್ಮ ಮಹಾತ್ಮ. ಹ್ಮ್ ಈ ರೀತಿ ನಾವು ಗಹನವಾಗಿ ವಿಚಾರ ಮಾಡಿದಾಗ ಹ್ಮ್ ನಮಗ ಗೊತ್ತಾಗ್ತದ ಈ ದೇಹ ನಾನು ಅಲ್ಲ. ಹ್ಮ್ ಯಾಕೆಂದ್ರೆ ಇದು ಅನ್ನದಿಂದ ಹುಟ್ಟಿದಂತ ಒಂದು ತನುವು. ಹ್ಮ್ ಮತ್ತು ಈ ರೀತಿ ಖಚಿತವಾದ ಜ್ಞಾನ ಬಂದರೆ ಹ್ಮ್ ನಾವು ದೇಹವೆಂದು ತಾದಾತ್ಮ ಮಾಡಿಕೊಂಡು ಹ್ಮ್ ನಡೆಸುತ್ತಿರುವ ವ್ಯವಹಾರದಲ್ಲಿ ಹ್ಮ್ ಬಹಳಷ್ಟು ಹ್ಮ್
ವ್ಯತ್ಯಾಸವನ್ನ ಕಾಣಲಿಕ್ಕೆ ಪ್ರಾರಂಭ ಆಗ್ತದಮ್ಮ. ಹೌದು. ಅದಕ್ಕೆ ಇದು ಗೆಳೆತನ ಜನ್ಮ ಜನ್ಮಾಂತರದಿಂದ ಬಂದದಮ್ಮ. ಜೀವ ದೇಹಕ್ಕೆ ಯಾತರ ಗೆಳೆತನ ಎಲೆ ಬೇಮಾನ ಅಂತ ಒಬ್ರು ಪದ್ಯ ಹೇಳ್ಯಾರಮ್ಮ. ಈ ಜೀವನದಲ್ಲಿ ನೀನು ದೇಹದ ಗೆಳೆತನ ಹೇಗೆ ಮಾಡಿದ ಅಂತ, ಅಲ್ಲಿ ನಿನ್ನಗೆ ಬೇಕಂತ ಸ್ವಭಾವ ಲಕ್ಷಣ ಗುಣ ಒಂದಿಲ್ಲ. ಅಂತ ಸಣ್ಣ ಮಕ್ಕಳು ಕೂಡ ಬಸವನಂದ ಹೇಳ್ತಿದ್ರಮ್ಮ, 2ನೇ ಕ್ಲಾಸು 3ನೇ ಕ್ಲಾಸು ಓದುವಂತ ವಿದ್ಯಾರ್ಥಿಗಳು ಒಂದೇ ಕ್ಲಾಸಲ್ಲಿ 8, 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಇದ್ದರೂ ಕೂಡ ಆಯಾ ಕ್ಲಾಸಲ್ಲಿ ಇರುವಂತ ಕ್ಲಾಸ್ಮೇಟ್ಗಳನ್ನ ಸ್ನೇಹಿತರಾಗಿ ಮಾಡ್ತಾರೆ ವಿನಃ ಮೇಲ್ಮಟ್ಟದ ಕ್ಲಾಸಿನವನು ಕೆಳ ಹುಡುಗಿನ ಸ್ನೇಹ ಮಾಡಂಗಿಲ್ಲ. ಕೆಳ ತರಗತಿ ವಿದ್ಯಾರ್ಥಿ ಅವನ ಹೈಸ್ಕೂಲು ಕಾಲೇಜು ಸ್ಟೂಡೆಂಟ್ ಅನ್ನ ಗೆಳೆತನ ಮಾಡಂಗಿಲ್ಲ ನೋಡ್ರಿ. ಯಾಕಂದ್ರೆ ಅವರವರ ಸ್ವಭಾವ ವಿಷಯಗಳು ಹೊಂದಿದ್ದಾಗ ಮಕ್ಕಳು ಸ್ನೇಹ ಮಾಡ್ತಾರ. ನಮ್ಮ ಸ್ಕೂಲ್ ಅವನು ನಮ್ಮ ಕ್ಲಾಸ್ಮೇಟ್ ಅಂತ ಅವ್ರನ್ನ ಸ್ನೇಹ ಮಾಡ್ತಾರಲ್ಲಮ್ಮ. ಅಂದಾಗ ಸಣ್ಣ ಮಕ್ಕಳಿಗಾದ ಇಷ್ಟು ಜ್ಞಾನ ಆದ ತಮ್ಮ, ನೀವು ದೊಡ್ಡವರಾಗಿ ಕೂಡ ಮತ್ತೆ ಅವರವರ ಕ್ಲಾಸ್ಮೇಟ್ರೇ ಅವರು ಗೆಳೆತ ಫ್ರೆಂಡ್ಶಿಪ್ ಆಗ್ತಾರ. ಮತ್ತೆ ನಿಮಗೂ ಅಷ್ಟು ಬುದ್ಧಿ ಇಲ್ಲೇನು? ನೀವು ಯಾರು ಗೆಳೆತನ ಮಾಡ್ಬೇಕಂದ್ರೆ ಮೊಟ್ಟ ಮೊದಲನೆಯದಾಗಿ ಕರಿಮೆಗಳ ಗೆಳೆತನ ಮಾಡ್ಬೇಕು. ಯಾಕಂದ್ರೆ ಅವ್ರ ಗುಣ ಅವ್ರ ಸ್ವಭಾವ ಒಂದೇ ಇರ್ತಾರಲ್ರಿ. ಅವ್ರದ್ದು ಒಂದೇ ಪ್ರಕಾರ ಇರ್ತಾವ, ನಡೀತಾವ. ಉಪಾಸಕರ ಗೆಳೆತನ ಮಾಡ್ಬೇಕು. ಮತ್ತ ಇಲ್ಲಿ ಶಾಸ್ತ್ರ ಕೇಳುವವರ ಗೆಳೆತನವನ್ನೇ ಮಾಡಬೇಕು ವಿನಃ ಅಶಾಸ್ತ್ರಿ ಅಂದ್ರೆ ಶಾಸ್ತ್ರ ಕೇಳದೆ ಇರ್ತಕ್ಕಂಥವ್ರ ಮುಂದ ನಾವ್ ಗೆಳೆತನೆ ಮಾಡಬಾರ್ದಂತಿರೋ. ಯಾಕಂದ್ರೆ ಅವ್ರ ಸ್ವಭಾವ, ಅವ್ರ ಗುಣ, ಅವ್ರ ಕರ್ಮಗಳೇ ಬೇರೆ. ನಮ್ಮ ಧರ್ಮ, ನಮ್ಮ ಸ್ವಭಾವ, ನಮ್ಮ ಗುಣಗಳೇ ಬೇರೆ. ಹೀಗೆ ಸ್ವಭಾವ ಒಂದಾಗದಿದ್ದವರಲ್ಲಿ ಗೆಳೆತನ ಮಾಡಿದರೆ ಅದು ಕೆಟ್ಟ ಹೋಗ್ತದಂತ. ಇಲ್ಲ ಅವರಾದ್ರೂ ನಮ್ಗ ಕೆಟ್ಟ ಆರೋಪ ಮಾಡ್ತಾರ, ಇಲ್ಲ ನಾವಾದ್ರೂ ಅವ್ರ ಮೇಲೆ ಆರೋಪ ಮಾಡ್ಲೇಬೇಕದು. ಅದಕ್ಕೆ ಜಾಗೃತಿ ಹೇಳ್ತಿದ್ರು ಅವರು, ವೇದಾಂತ ಶಾಸ್ತ್ರವನ್ನ ಕೇಳುವವರು ಅಂತವರ ಸಂಘ ಮಾಡಿದ್ರೆ ತಪ್ಪಲ್ಲ. ಅವರನ್ನ ಬಿಟ್ಟು ಬೇರೆಯವರ ಸಂಘ ಮಾಡ್ತಾ ಹೋದಂಗಲ್ಲ ಅದು ಏನಾಗ್ತದಂದ್ರೆ ದುಷ್ಪರಿಣಾಮ ಆಗ್ತದ ಅಂತ ಹೇಳ್ತಿದ್ರು. ಈ ಸಾಧನೆಯ ಮಾರ್ಗದಲ್ಲಿ ಇಷ್ಟು ಕಾನೂನುಗಳಿದೇವಂದ್ರೆ ಆತ್ಮ ಅನಾತ್ಮ ವಿಚಾರದಲ್ಲಿ ಅನಾತ್ಮ ವರ್ಗವನ್ನ ಬೇರ್ಪಡಿಸಿ ನಿಜವಾದ ಆತ್ಮ ಸ್ವರೂಪದಲ್ಲಿ ನಮ್ಮ ಲಕ್ಷ್ಯ ನಿಲ್ಲಬೇಕಾಗಿದ್ರೆ ನಾವು ಬಹಳ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಮಹಾತ್ಮರು ಇಲ್ಲಿ ಅವುಗಳ ವಿರೋಧ ಅಭ್ಯಾಸಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರಮ್ಮ. ಇಲ್ಲಿ ಬಿಕ್ಕಿಡದಲ್ಲಮ್ಮ, ಸ್ವಲ್ಪ ಏನಂತ ತಗೊಳಮ್ಮ, ನೀರ್ ಕುಡಿಯಮ್ಮ. ಇಲ್ಲಾಂದ್ರೆ ಸ್ವಲ್ಪ ಕಲ್ ಸಕ್ಕರೆ ಇದೆನಮ್ಮ ಮನೆಯಲ್ಲಿ? ಕಲ್ ಸಕ್ಕರೆ ಇದ್ರೆ ಆದ್ರೆ ಇಲ್ಲ, ಕಲ್ ಸಕ್ಕರೆ ಇಲ್ಲ ಇದೆ ನಮ್ಮ ಶುಗರ್ ಇದೆ ನಮ್ಮ ಚಾಕ್ ಆಗ್ತಾವಲ್ಲ, ಆ ಸಕ್ಕರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಕರಗಿಸಿ 1 ಸ್ಪೂನ್ 2 ಸ್ಪೂನ್ ಬಾಯಲ್ಲಿ ಹಾಕ್ಬಿಡಮ್ಮ. ಮತ್ತೆ ಬಾಳ ಆದ್ರೆ ನೀರ್ ಕುಡಿಯ ಫಸ್ಟ್. ಈ ರೀತಿ ಈ ದೇಹದ ಉತ್ಪತ್ತಿ ಮತ್ತು ಅದರ ಸ್ಥಿತಿ
ಹ್ಮ್ ಅದರ ಅಂಗಗಳ ವಿಚಾರವನ್ನ ವಿಮರ್ಶೆ ಮಾಡಿ ಹ್ಮ್ ದೇಹವು ಅದಕ್ಕೆ ಜನ್ಮವಿತ್ತ ತಂದೆಯ ಹ್ಮ್ ಎದರಿಂದ ಹುಟ್ಟಿದ್ರಿ ಅಂದ್ರೆ ಹ್ಮ್ ಜನ್ಮವಿತ್ತ ತಂದೆಯ ರೇತಸ್ಸು ಅಂದ್ರೆ ವೀರ್ಯದಿಂದ ಇದು ಉತ್ಪನ್ನವಾಗಿದೆ. ಹ್ಮ್ ಹೌದಲ್ರಿ? ಹೌದು. ಇದೇ ಇದಕ್ಕೆ ಬೀಜ ಅಂತ ಇಟ್ಕೊಳ್ಳೋಣ ಈಗ. ಹ್ಮ್ ಹ್ಮ್ ಈ ಜನ್ಮಕ್ಕೆ ಬೀಜ ರೂಪವಾದದ್ದೇ ಅದು ರೇತಸ್ಸು. ಹ್ಮ್ ಹ್ಮ್ ಆ ಜೀರ್ಣಗತವಾದ ಆಹಾರದಿಂದಲೇ ಉದಿಸಿತು. ಹ್ಮ್ ಹ್ಮ್ ಆ ರೇತಸ್ಸು ಕೂಡ ಎಲ್ಲಿಂದ ಹುಟ್ಟುತ್ರಿ ತಂದೆಯಲ್ಲಿ ಅಂದ್ರೆ ಹ್ಮ್ ಹ್ಮ್ ಆತ ಊಟ ಮಾಡದಂತ ಯಾವ ರಕ್ತದಿಂದ ಹ್ಮ್ ಹ್ಮ್ ತಯಾರಾಯ್ತು. ಆ ರಕ್ತ ಎದರಿಂದ ಉತ್ಪತ್ತಿ ಆಯಿತು? ಅನ್ನದಿಂದಾನೆ. ಹ್ಮ್ ಹ್ಮ್ ಆತ ಊಟ ಮಾಡದ ಅನ್ನ ಆಹಾರದಿಂದಲ್ರಿ ರಕ್ತ ಆಗೋದು. ಹ್ಮ್ ಮತ್ತ ಆಹಾರದಿಂದಲೇ ಹುಟ್ಟಿದೆ ಅಂತ ಅರ್ಥ ಆಯ್ತು. ಹ್ಮ್ ಆ ಬೀಜವು ತಾಯಿಯ ಗರ್ಭದಲ್ಲಿ ಹ್ಮ್ ಹ್ಮ್ ಇದ್ದಾಗ ಹ್ಮ್ ಹ್ಮ್ ತಾಯಿಯು ತೆಗೆದುಕೊಳ್ಳುತ್ತಿದ್ದ ಆಹಾರದಿಂದ ಹ್ಮ್ ಹ್ಮ್ ಅದೇನಾಯ್ತಮ್ಮ ರಕ್ಷಣೆ ಆಗ್ತಾ ಬಂತು ನೋಡ್ರಿ. ಹ್ಮ್ ಹ್ಮ್ ಮೊದಲು ತಂದೆಯಲ್ಲಿ ಬರುವಾಗನು ಅನ್ನದಿಂದನೇ ಬಂತು, ಹ್ಮ್ ಅನ್ನದಿಂದನೇ ತಯಾರಾಯ್ತು. ಹ್ಮ್ ಹ್ಮ್ ತಾಯಿಯ ಗರ್ಭದಲ್ಲಿ ಅದು ಜನ್ಮ ಆಯ್ತು, ಎತ್ತಿತ್ತು. ಹ್ಮ್ ಹ್ಮ್ ಮತ್ತೆ ಅಲ್ಲಿ ರಕ್ಷಣೆ ಎದರಿಂದ ಆಯ್ತ್ರಿ ಅಂದ್ರೆ ಮತ್ತೆ ಅನ್ನದಿಂದಲೇ ರಕ್ಷಣೆ ಆಯ್ತು ನೋಡ್ರಿ. ಹ್ಮ್ ಹ್ಮ್ ತಾಯಿ ಊಟ ಮಾಡಿದ ಅನ್ನದ ರಸದಿಂದನೇ ಹ್ಮ್ ಹ್ಮ್ ಆ ಶಿಶು ಅಲ್ಲಿ ರಕ್ಷಣೆ ಆಕತ್ತದ. ಹ್ಮ್ ಹ್ಮ್ ಇದನ್ನ ಯಾಕೆ ಅನ್ನದಿಂದಲೇ ಹುಟ್ಟಿದೆ ಅಂತ ಹೇಳೋದಕ್ಕೋಸ್ಕರವಾಗಿ ಇಷ್ಟು ವಿವೇಕವನ್ನು ಮಾಡ್ತಾರ ಅವ್ರು. ಹ್ಮ್ ಹ್ಮ್ ಅಂದ್ರೆ ಎಲ್ಲಾ ಕಾಲದಲ್ಲಿ ಅನ್ನದಿಂದನೇ ರಕ್ಷಣೆ ಆಗ್ತಾ ಬಂದದಂತ ಅರ್ಥ ಇದು. ಹ್ಮ್ ಹ್ಮ್ ಮತ್ತು ತಾಯಿಯು ತೆಗೆದುಕೊಳ್ಳುತ್ತಿದ್ದ ಆಹಾರದಿಂದ ಪೋಷಿತವಾಗಿ ಹ್ಮ್ ಹ್ಮ್ ಆ ತಾಯಿಯ ಗರ್ಭದಿಂದ ಬಾಹ್ಯ ಪ್ರಪಂಚಕ್ಕೆ ಬಂತು ನೋಡ್ರಿ. ಹ್ಮ್ ಹ್ಮ್ ಬಂದ ಮೇಲೆ ಅದು ಏನ್ ಮಾಡ್ತದ್ರಿ ಅಂದ್ರೆ ಹ್ಮ್ ಹ್ಮ್ ಪ್ರತಿದಿನವೂ ತೆಗೆದುಕೊಳ್ಳುತ್ತಿದ್ದ ಆಹಾರದಿಂದಲೇ ಹ್ಮ್ ಹ್ಮ್ ಪೋಷಿಸಲ್ಪಟ್ಟು ಅದು ವೃದ್ಧಿ ಆಗ್ತಾ ಬಂತ್ರಿ. ಹ್ಮ್ ಹ್ಮ್ ಹಾಲು ಬಂದವಲ್ಲಮ್ಮ, ಹೌದು. ಹ್ಮ್ ಹಾಲು ಎಲ್ಲಿಂದ ಬಂದು ತಾಯಿ ಗರ್ಭದಲ್ಲಿ ಎಲ್ಲಿ ಅಂದ್ರೆ ಹ್ಮ್ ಹ್ಮ್ ಅದೇ ಅನ್ನದಿಂದನೇ. ಹೌದು. ಹ್ಮ್ ಅದಕ್ಕೆ ಹೇಳ್ತಾರ ನೋಡಮ್ಮ ಅವ್ರು ಬಾಣತಿಯವರಿಗೆ, ಹ್ಮ್ ಹ್ಮ್ ಹಿರಿಯರು ಹೇಳ್ತಾವ, ಇಲ್ಲಮ್ಮ ಮಗುವಿಗೆ ಹಾಲು ಬಹಳ ಬರ್ಬೇಕಾದ್ರೆ ಹ್ಮ್ ಹ್ಮ್ ತಾಯಿ ಚಲೋ ಊಟ ಮಾಡ್ಬೇಕಂತಾರ ಅವ್ರು. ಹೌದು. ಹ್ಮ್ ಈ ತಾಯಿ ಊಟ ಮಾಡೋದಕ್ಕೂ ಹಾಲಿಗೂ ಅದಕ್ಕೇನ್ ಸಂಬಂಧ ಅಂದ್ರೆ ಸಂಬಂಧ ಆದ್ರಿ. ಹ್ಮ್ ಹ್ಮ್ ಆಹಾರದಿಂದನೇ ಹುಟ್ಟುತ್ತದಂತ ಅರ್ಥ. ಹೌದು. ಹ್ಮ್ ಆಹಾರದಿಂದ ಹುಟ್ಟಿದ ಹಾಲನ್ನೇ ಅದು ಕುಡಿತದಂತ ಅರ್ಥ. ಹ್ಮ್ ಹ್ಮ್ ಅಂದ್ರೆ ಈಗನು ಎದರಿಂದ ಬೆಳೆಯಕತ್ತದ್ರಿ? ಅದು ಅನ್ನದಿಂದಾನೆ. ಹ್ಮ್ ಹ್ಮ್ ಈ ರೀತಿ ದೇಹವು ಬೆಳೆದು ಹ್ಮ್ ಹ್ಮ್ ಕೊನೆಗೆ ಮುಪ್ಪಡರಿ, ಹ್ಮ್ ಹ್ಮ್ ಮುಪ್ತಾವಸ್ಥೆ ಬಂದಾಗ, ಹ್ಮ್ ಅದು ಮೃತವಾದಾಗ. ಹ್ಮ್ ಇಲ್ಲಿ ಮುಪ್ಪಾವಸ್ಥೆ ಬಂದ ಮೇಲೆ ಎಲ್ಲರೂ ಮೃತ ಆಗ್ತಾರಂತ ಹೇಳಕ್ ಬರಂಗಿಲ್ಲಮ್ಮ. ಹ್ಮ್ ಎಷ್ಟೋ ಮಕ್ಕಳು, ಶಿಶುಗಳು, ಬಾಲಕರು, ಯೌವನದವರು, ಹ್ಮ್ ಹ್ಮ್ ಅದು ಪ್ರಾರಬ್ಧ ಅಂತ ಒಂದು ನಿಶ್ಚಯ ಮಾಡುವ ಅಷ್ಟೇ ಅದಕ್ಕೆ. ಹೌದು. ಹ್ಮ್ ಅದು ಪಕ್ಷಿ, ಕ್ರಿಮಿ, ಕೀಟಗಳಿಗೂ ಹ್ಮ್ ಹ್ಮ್ ಹಾಗೂ ಹ್ಮ್ ಅನಂತ ಸಸ್ಯಗಳಿಗೂ ಹ್ಮ್ ಹ್ಮ್ ಆ ಶರೀರ ಏನಾಯ್ತ್ರಿ ಅಂದ್ರೆ ಆ ಒಂದು ಪಕ್ಷಿಗಳಿಗೆ, ಹ್ಮ್ ಹ್ಮ್ ಅನಂತ ಕ್ರಿಮಿ ಕೀಟ ಹುಳಗಳಿಗೆ ಹ್ಮ್ ಹ್ಮ್ ಈ ಮೃತವಾದ ಶರೀರ ಅವುಗಳಿಗೆ ಆಹಾರ ಆಯ್ತು ನೋಡ್ರಿ. ಹ್ಮ್ ಹ್ಮ್ ಅವು ತಿಂತಾವಿಲ್ರಿ? ಹೌದು. ಹೌದು. ಯಾಕಂದ್ರೆ ಇವೆಲ್ಲ ಅನ್ನದಿಂದ ಬಂದದ, ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ಲ ಅದು. ಹ್ಮ್ ಹ್ಮ್ ಆದ್ದರಿಂದ ಯಾವುದು ಅನ್ನದಿಂದ ಹುಟ್ಟಿ ಹ್ಮ್ ಹ್ಮ್ ಅನ್ನದಿಂದಲೇ ಬದುಕಿದ್ದು ಹ್ಮ್ ಹ್ಮ್ ಕೊನೆಗೆ ಅನ್ನ ರೂಪಕ್ಕೆ ಹಿಂದಿರುವುದು, ಹ್ಮ್ ಹ್ಮ್ ಅದಕ್ಕೆ ಸ್ಥೂಲ ದೇಹ ಅಂತ ಕರಿತೀವಿ ನೋಡ್ರಿ ನಾವು. ಹ್ಮ್ ಹ್ಮ್ ಈಗೆಲ್ಲ ನಾವು ಏನಾದ್ರು ಬಹಳ
ಆಹಾರ ಪದ್ಧತಿಗಳಲ್ಲಿ ವಿಶ್ಲೇಷಣೆ ಮಾಡಿದಾಗ ಹ್ಮ್ ಶಾಸ್ತ್ರ ದೃಷ್ಟಿಯಿಂದ ವಿವೇಕ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಹ್ಮ್ ನಾವೆಲ್ಲರೂ ಕೂಡ ಸತ್ತ ಹೆಣಗಳ ಹ್ಮ್ ಏನು ಶಕ್ತಿ ಇದೆಮ್ಮ ಹ್ಮ್ ಆ ಶಕ್ತಿಯಿಂದನೇ ಮತ್ತೆ ಅನಂತ ಆಹಾರದ ಪದಾರ್ಥಗಳಾಗಿ ಹೊರಗೆ ಬರ್ತಾವ ಹ್ಮ್ ಮತ್ತೆ ಎಲ್ಲವೂ ಆಹಾರದಿಂದ ನಡೀತದ ಹ್ಮ್ ಮತ್ತೆ ಸತ್ತಾಗ ಭೂಮಿಯಲ್ಲಿ ಹೂಳ್ತವ ನಾವು ಹ್ಮ್ ಭೂಮಿಯಲ್ಲಿ ಇದ್ದಾಗ ಭೂಮಿಯಲ್ಲಿ ಏನಾಗ್ತದೆ ಅಂದ್ರೆ ಹ್ಮ್ ಈ ಸ್ಥೂಲವಾದ ದೇಹ ಎಲ್ಲ ಕರಿ ಹೋಗ್ತದಲ್ರಿ. ಹ್ಮ್ ಕರಿಗಿದಾಗ ಇವಾಗ ಮುಟ ದೇಹ ಅನ್ನುವಂಥದ್ದು ಅದರ ಶಕ್ತಿ ಭೂಮಿಯಲ್ಲಿ ಅಡಗಿದೆ ಅಂತ ಅರ್ಥ. ಹ್ಮ್ ಆ ಶಕ್ತಿನೇ ಮತ್ತೆ ಪುನಃ ಅನ್ನ ಆಗಲಿಕ್ಕೆ ಅದು ನಮಗೆ ಕಾರಣ ಆಗ್ತದಮ್ಮ. ಅದಂದ್ರೆ ಮತ್ತೆ ಹಿಂಗೆ ಜನ ದೇಹಗಳು ಉತ್ಪತ್ತಿ ಆಕ್ಯಂತ ಹೋಗ್ತಾವ. ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಕೂಡ ಅನ್ನವೇ ಮುಖ್ಯವಾದ ಕಾರಣ. ಅದಕ್ಕೆ ಅನ್ನಮಯ ಕೋಶ ಅಂದ್ರು. ಅಂದ್ರೆ ನಾವ್ ಒಂದ್ಸಲ ಹೇಳಿ ನಿಮ್ಗೆ ಹೇಳೇನಿಲ್ಲ ಗೊತ್ತಿಲ್ಲ. ಈಗ ನಾವು ಈ ದೇಹ ಹಿಂದೆ ಸಾವಿರಲ್ಲ ಕೋಟಿ 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 ದೇಹಗಳೆಲ್ಲವೂ ಹುಟ್ಟಿ ಮತ್ತೆ ಮೃತವಾಗಿ ಭೂಮಿಯಲ್ಲಿ ಹೂಣ್ಯರಮ್ಮ. ಅವು ಎಲ್ಲಿ ಹೋದವು ಅಂತೀಗ? ಅವು ಎಲ್ಲಿ ಹೋಗಿಲ್ರಿ. ಅನ್ನದಿಂದ ಹುಟ್ಟಿದವು, ಅನ್ನದಿಂದ ಬೆಳೆದವು, ಅನ್ನದಲ್ಲೇ ಲಯ ಆದವು. ಮತ್ತೆ ಅನ್ನದ ರೂಪದಿಂದ ಇಲ್ಲಿ ಅನಂತ ದವಸ ಧಾನ್ಯಗಳಿಗೆ ಶಕ್ತಿಯಾಗಿ ಸಂಸ್ಕಾರ ರೂಪವಾಗಿ ಮತ್ತೊಂದು ದೇಹದಲ್ಲಿ ಅವಕ್ಕೆ ಅನ್ನ ಕಾರಣವಾಗಿ ಅವು ಉತ್ಪತ್ತಿ ಕಾರಣ ಆಯ್ತಂತ ಅಂದಾಗ ಎಲ್ಲಿ ಹೋಗಿಲ್ಲ, ಹೋಗಕ್ಕೂ ಬರಂಗಿಲ್ಲ ಅಂತಾವು. ಅದಕ್ಕಾಗಿ ಕೊನೆಗೆ ಅನ್ನ ರೂಪಕ್ಕೆ ಹಿಂದಿರುಗೋದು ಎಂಥ ಲಕ್ಷಣದಿಂದ ಕೂಡಿದ್ದೇ ಸ್ಥೂಲ ದೇಹ, ಇದೇ ಅನ್ನಮಯ ಕೋಶ. ಶರೀರವನ್ನ ವಿಭಜಿಸಿದಾಗ ಸ್ಥೂಲ ದೇಹದಲ್ಲಿ ಸ್ವಲ್ಪ ಒಳಗೋಗಿ ವಿಚಾರ ಮಾಡಿದಾಗ ಇದರ ಮೇಲೆ ಚರ್ಮ, ಚರ್ಮದ ಒಳಗಡೆ ಮಾಂಸ, ಮಾಂಸದ ಒಳಗಡೆ ರಕ್ತ, ರಕ್ತದ ಒಳಗಡೆ ಮೂಳೆ ಅಂದ್ರೆ ಎಲುಬು, ಅದರ ಒಳಗಡೆ ಮಜ್ಜೆ ಅಂತ ಒಂದಿರ್ತದ. ಈ ರೀತಿ ಈ ದೇಹ ರಚನೆ ಆಗಿದೆ ಅಂತ ನಮ್ಗೆಲ್ಲರಿಗೂ ಕಂಡು ಬರ್ತದ. ಅಂದ್ರೆ ವಿಚಾರ ಮಾಡಿ ನೋಡಿದಾಗ ಇವೆಲ್ಲ ಅವಲ್ಲಮ್ಮ ನಮ್ಮ ದೇಹದಲ್ಲಿ. ಇವುಗಳಿಂದ ಮಾಡಿದ ಕೆಲವು ಚೀಲಗಳಾವಮ್ಮ. ಚೀಲ ಪ್ಲಾಸ್ಟಿಕ್ನಿಂದ ಅನಂತ ರೀತಿ ಹೇಗೆ ತಯಾರು ಮಾಡ್ತಾರೋ ಅದೇ ಇದು ಅನ್ನಮಯ ಶರೀರದಿಂದ ಅನಂತ ಮಲಮೂತ್ರಗಳು ತುಂಬಿವಂತ. ಮಲ ತುಂಬಲಿಕ್ಕೆ ಒಂದು ಚೀಲ, ಮೂತ್ರಕ್ಕಾಗಿ ಒಂದು ಚೀಲ. ನಾವ್ ಹೇಗೆ ಬಾತ್ರೂಮ್ ಬೇರೆ, ಟಾಯ್ಲೆಟ್ ರೂಮ್ ಅಂತ ಒಂದೇ ಮನೆಗೆ ಬೇರೆ ಮಾಡೇವಲ್ಲಮ್ಮ, ಅದರಂತೆ ದೇಹ ರಚನೆಯಲ್ಲಿ ಮೂತ್ರ ಸಂಗ್ರಹಕ ಒಂದು ಕಡೆ, ಮಲ ಸಂಗ್ರಹಕ ಒಂದು ಕಡೆ. ಮತ್ತ ಅದಕ್ಕೆ ನಮ್ಮ ಅನುಭವಕ್ಕೆ ಆವ್ ನೋಡಮ್ಮ, ಎರಡೂ ಕೂಡಿ ವಿಸರ್ಜನೆ ಆಗೋದಿಲ್ಲ. ಮಲ ಇದ್ದಲ್ಲಿ ಮೂತ್ರ ಇಲ್ಲ, ಮೂತ್ರ ಬಂದಲ್ಲಿ ಮಲ ಇಲ್ಲ. ಇವೇನಾದ್ರೂ ವ್ಯತ್ಯಾಸ ಆಗಿ ಒಂದೇ ಜಾಗದಲ್ಲಿ ಎರಡು ಬರ್ಲಿಕ್ಕೆ ಪ್ರಾರಂಭ ಆಯ್ತಿಲ್ಲ, ಏನಾದ್ರೂ ದೊಡ್ಡ ಕಾಯಿಲೆ ಬರ್ತದ ಅಂತ ಅರ್ಥ ಮಾಡೋದು. ಹೀಗೆ ಇವೆಲ್ಲವನ್ನ ತುಂಬಿಕೊಂಡಿರುವ ಚರ್ಮದ ಚೀಲವೇ ನಾವು. ನಮ್ಮ ದೇಹ ನಮ್ಮ ಇವೆಲ್ಲ ತುಂಬಿಕೊಂಡದ್ದು. ಅತ್ಯಂತ ಅಭಿಮಾನದಿಂದ ಕಾಣುವ ಹಾಗೂ ಆಕರ್ಷಣೀಯವೂ ಮೋಹಕವೂ ಎಂದುಕೊಳ್ಳುವ ನಮ್ಮ ಶರೀರ ಇದ್ರ ಏನಾದಂತ ಇಷ್ಟೇ ವಿಚಾರ ಮಾಡಿದ್ರೆ ಸಾಕಮ್ಮ ಗೊತ್ತಾಗ್ತದ. ಇದರಲ್ಲಿ ಅತ್ಯಂತ ಮೋಹ ಪಡುವಂತ
ಆಕರ್ಷಣೆ ಪಡುವಂತ ಹ್ಮ್ ಹ್ಮ್ ಮತ್ತು ಇವುಗಳ ಲಾಲನೆ ಪೋಲನೆ ರಕ್ಷಣೆಗಾಗಿ ಹ್ಮ್ ಹ್ಮ್ ನಾವು ಮಾಡ್ತಕ್ಕಂಥದ್ದು ಏನಾದಂತ ಹ್ಮ್ ಅಂತ ದಿವ್ಯವಾದದ್ದು ಏನದ ನಮ್ಮ ಶರೀರದಲ್ಲಿ. ಹ್ಮ್ ಹ್ಮ್ ಈ ರೀತಿ ಹ್ಮ್ ಆದ್ದರಿಂದ ನಾವು ಹ್ಮ್ ಹ್ಮ್ ಈ ದೇಹ ಅನ್ನುವಂಥದ್ದು ತಿಪ್ಪೆಯ ರಾಶಿಯಂತಿರುವ ಅಶುಚಿಯಾದ ಈ ದೇಹ. ಹ್ಮ್ ಹ್ಮ್ ತಿಪ್ಪೆ ಶುದ್ಧ ಇರ್ತದ ನಮ್ಮ ಅಶುದ್ಧ. ಹ್ಮ್ ಹ್ಮ್ ಯಾಕಂದ್ರೆ ನಿತ್ಯ ಅನಂತ ಕಸಗಳಿಂದ ಕೂಡಿದ್ದೆ ಹ್ಮ್ ತಿಪ್ಪೆ ಅಂತೀವಿ ನಾವು. ಹ್ಮ್ ಅದೇ ಪ್ರಕಾರ ಈ ತಿಪ್ಪೆಯಂತೆ ಅಶುದ್ಧವಾಗಿರುವುದು ಈ ದೇಹ. ಹ್ಮ್ ಹ್ಮ್ ಈ ದೇಹವು ಹ್ಮ್ ಹ್ಮ್ ತಾನು ಅಶುದ್ಧವಾಗಿದ್ದು ಹ್ಮ್ ಹ್ಮ್ ನಿತ್ಯ ಅಂದ್ರೆ ತ್ರಿಕಾಲ ಆಭರಿತವಾಗಿ ಹ್ಮ್ ಶುದ್ಧವಾಗಿರುವ ಜ್ಯೋತಿ ರೂಪವಾಗಿರುವ ಹ್ಮ್ ಆತ್ಮ ವಸ್ತು ಇದು ಎಂದಿಗೂ ಆಗಲಾರದು. ಹ್ಮ್ ಹ್ಮ್ ಈ ದೇಹ ಎಂದ ಪವಿತ್ರ ಆಗುತ್ತಲ್ರಿ ಇದು. ಹ್ಮ್ ಹ್ಮ್ ಇದು ನಿತ್ಯ ಆಗೋದಲ್ಲ, ಶುದ್ಧ ಆಗೋದಲ್ಲ. ನಿತ್ಯ ಅಂದ್ರೆ ಯಾವಾಗ್ಲೂ ಇರೋದಲ್ಲ. ಹ್ಮ್ ಶುದ್ಧ ಅಂದ್ರೆ ಇದು ಪವಿತ್ರವಾದದ್ದಲ್ಲ ಹ್ಮ್ ಮತ್ತು ಇದು ಬೆಳಗುವಂತ ಒಂದು ಜ್ಞಾನದಿಂದ ಕೂಡಿದ್ದಲ್ಲ, ಜಡ ರೂಪವಾದದ್ದು. ಹ್ಮ್ ಅದಕ್ಕಾಗಿ ದೇಹ ಆತ್ಮ ಆಗಲಾರದು. ಹ್ಮ್ ಇಷ್ಟೆಲ್ಲ ಯಾಕೆ ಹೇಳಿದ್ರಮ್ಮ? ಈ ದೋಷಗಳನ್ನು ಹೇಳಿ ಹ್ಮ್ ಹ್ಮ್ ಈ ರೀತಿ ನಿತ್ಯ ಶುದ್ಧನಾದ ಹ್ಮ್ ಜ್ಯೋತಿ ಸ್ವರೂಪನಾಗಿರುವ ನೀನು ಹ್ಮ್ ಹ್ಮ್ ಈ ದೇಹ ಆತ್ಮ ಆಗಲಾರದು. ಹ್ಮ್ ಹ್ಮ್ ಅಲ್ಲದೆ ದೇಹವು ರಚನೆಯಾಗಿರುವುದು ಹ್ಮ್ ಪರಿಚ್ಛಿನ್ನ ಅಂದ್ರು. ಹ್ಮ್ ಹ್ಮ್ ದೇಹದ ರಚನೆ ಇಷ್ಟದಮ್ಮ, ಸ್ವಲ್ಪ ಜಾಗದಲ್ಲಿ ದೇಹ ರಚನೆ ಆಗ್ಯದ. ಹ್ಮ್ ಮತ್ತೆ ವಿನಾಶಕಾರಿಯೂ ಆಗಿ ಹ್ಮ್ ಪಂಚಭೂತಗಳಿಂದ ಹ್ಮ್ ಇದೇನಾಗ್ಯದಮ್ಮ? ಪರಿಚ್ಛಿನ್ನ, ಪರಿಪೂರ್ಣ ಆತ್ಮ ಅಲ್ಲ. ಹ್ಮ್ ಪಂಚಮಭೂತ ಹ್ಮ್ ಹ್ಮ್ ಪರಿಪೂರ್ಣ ಅಲ್ಲ ನೋಡ್ರಿ ಇವು. ಹ್ಮ್ ಇವು ಅಪೂರ್ಣ. ಹ್ಮ್ ಹ್ಮ್ ಮತ್ತೆ ಇದು ಅನಂತ ವಿನಾಶಕಾರಿ ಅಂದ್ರೆ ಅನಂತ ಕಾರ್ಯವನ್ನ ವಿಕಾರವನ್ನ ಮಾಡಿ ಏನೇನೋ ಮಾಡಿ ಹೋಗ್ತದ್ರಿ. ಹ್ಮ್ ಮತ್ತ ಇದಕ್ಕೆ ಮೂಲ ಕಾರಣ ಪಂಚಮಹಾಭೂತ. ಹ್ಮ್ ಹ್ಮ್ ಆದ್ದರಿಂದ ಅದು ಹ್ಮ್ ಎಂದಿಗೂ ಅನ್ನಮಯ ಕೋಶದಿಂದ ರಚನೆಯಾದ ಈ ಸ್ಥೂಲ ದೇಹ ಹ್ಮ್ ಆತ್ಮ ವಸ್ತು ಆಗಲಾರದು. ಹ್ಮ್ ಹ್ಮ್ ಏನಮ್ಮ? ಇದು ಆತ್ಮ ಆಗೋದಿಲ್ಲ. ಹೌದು. ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಷ್ಟೆಲ್ಲ ಹೇಳಿವಿ. ಹ್ಮ್ ಅದೆಲ್ಲ ವಿಚಾರವನ್ನ ಮಾಡಿ ನೋಡಿ ಹ್ಮ್ ಆತ್ಮ ಶರೀರ ನಾನು ಅಲ್ಲ ಅನ್ನುವಂಥದ್ದನ್ನ ನೀನು ಭದ್ರವಾಗಿ ನಂಬು ಹ್ಮ್ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರಮ್ಮ. ಹೌದು. ಮತ್ತೆ ನಾಳೆ ದಿನ ಹ್ಮ್ 155ನೇ ಶ್ಲೋಕವನ್ನ ಹ್ಮ್ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಇಲ್ಲಿ ಮಂಗಲವನ್ನು ಹೇಳೋಣ. ಹೌದು. ನಮಸ್ಕಾರ. ನಮಸ್ಕಾರ.